ಒಳ ಮೀಸಲಾತಿ ಜಾತಿ ಗಣತಿಯಲ್ಲಿ ಮಹಾ ಎಡವಟ್ಟು. ಮೊಬೈಲ್ ಆಪ್ನಲ್ಲಿ ನಾವೊಂದು ಜಾತಿಯ ಹೆಸರು ಬರೆಸಿದರೆ ಅದೊಂದು ಜಾತಿಯ ಹೆಸರು ತೋರಿಸುತ್ತಿದೆ. ಒಂದು ಮನೆಯ ಸದಸ್ಯರ ಜಾತಿ ಗಣತಿ ಮಾಡೋದಕ್ಕೆ 1 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಮೊಬೈಲ್ ಆಪ್ ಸರ್ವರ್ ತೊಂದರೆ. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಲೋಪದೋಷ. ಸಮೀಕ್ಷೆ ಅವಧಿ ವಿಸ್ತರಣೆಗೆ ಆಗ್ರಹಿಸಿದ ಕೊರಟಗೆರೆಯ ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಹನುಮಮೂರ್ತಿ ತಿಳಿಸಿದರು. ಈಗಾಗಲೇ ರಾಜ್ಯದಲ್ಲಿ ನಡೆಯುತ್ತಿರುವ ಜಾತಿ ಗಣತಿ ಸಮೀಕ್ಷೆ ಪೂರ್ವಭಾವಿ ಸಿದ್ಧತೆಗಳಲ್ಲದೆ ಮಾಡಿರುವುದು ಸರಿಯಿಲ್ಲ. ಶಿಕ್ಷಕರಿಗೆ ಕೊಟ್ಟಿರುವ ಮೊಬೈಲ್ ಆಪ್ ಸರಿಯಾಗಿ ಕೆಲಸ ಮಾಡದೆ ಲೋಪದೋಷಗಳು ಕಂಡುಬಂದಿದೆ. ಮೊಬೈಲ್ ಆಪ್ನಲ್ಲಿ ನಾವೊಂದು ಜಾತಿಯ ಹೆಸರನ್ನು ಕೊಟ್ಟರೆ ಅದೊಂದು ಜಾತಿಯ ಹೆಸರನ್ನ ತೆಗೆದುಕೊಳ್ಳುತ್ತದೆ ಎಂದು ಆರೋಪಿಸಿದ ಛಲವಾದಿ ಸಮುದಾಯದ ಸದಸ್ಯರು. ಅದಕ್ಕಾಗಿ ಸರ್ಕಾರ ಎಲ್ಲವನ್ನೂ ಸರಿಪಡಿಸಿ ಜಾತಿ ಗಣತಿ ಸಮೀಕ್ಷೆಗೆ ಅವಧಿ ವಿಸ್ತರಿಸಿ ಅವಕಾಶವನ್ನ ಕಲ್ಪಿಸಿ ಕೊಡುವಂತೆ. ನಾವು ಉಪಜಾತಿ ಹೆಸರು ಬರೆಸಿ ಛಲವಾದಿ ಜಾತಿ ಎಂದು ಬರೆಸಿದರೆ ಅದು ಪರಿಶಿಷ್ಟ ಜಾತಿ ಬದಲಿಗೆ ಪರಿಶಿಷ್ಟ ಪಂಗಡ ಎಂದು ತೋರಿಸುತ್ತಿದೆ. ಇದು ಕೇವಲ ಕೊರಟಗೆರೆ ಜಾತಿ ಗಣತಿ ಸಮಸ್ಯೆಯಲ್ಲ, ಇಡೀ ರಾಜ್ಯದಲ್ಲಿ ಇದೇ ತೋರಿಸಲಾಗಿದೆ. ಆದ್ದರಿಂದ ಸರ್ಕಾರ ಕೂಡಲೇ ಈ ಸಮಸ್ಯೆ ಬಗೆಹರಿಸುವ ಮೂಲಕ ವೈಜ್ಞಾನಿಕವಾಗಿ ಮತ್ತೆ ಜಾತಿ ಗಣತಿ ದಿನಾಂಕವನ್ನ ವಿಸ್ತರಣೆ ಮಾಡಬೇಕು. ಗ್ರಾಮೀಣ ಭಾಗದ ಜನರು ಸೇರಿದಂತೆ ಪಟ್ಟಣದಲ್ಲೂ ಸಹ ಕೂಲಿ ನಾಲಿ ಮಾಡಲು ಹೋಗುತ್ತಾರೆ. ಹಾಗಾಗಿ ಒಂದು ಸಾರಿ ಹೋಗಿ ಜಾತಿ ಗಣತಿ ಕಾರ್ಯವನ್ನ ಮಾಡಿದರೆ ಆಗೋದಿಲ್ಲ. ಒಂದು ಗ್ರಾಮಕ್ಕೆ ಕನಿಷ್ಠ 3 ಬಾರಿ ಭೇಟಿ ನೀಡಿ ಜಾತಿ ಗಣತಿ ಮಾಡಲು ಆಗ್ರಹಿಸಿದರು. ಕೊರಟಗೆರೆಯ ಪ್ರವಾಸಿ ಮಂದಿರದಲ್ಲಿ ತಾಲೂಕಿನ ಛಲವಾದಿ ಮಹಾಸಭಾ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು. ಏನು ಮಾಡಬೇಕು ಈ ಥರ ಮಾಹಿತಿ ಬರ್ತಾ ಇಲ್ವಲ್ಲ, ನಮಗೆ ಜನಗಳಿಗೆ ಗೊತ್ತಾಗ್ತಾ ಇಲ್ವಲ್ಲ. ಪ್ರತಿಯೊಬ್ಬರಿಗೂ ಮಾಹಿತಿ ಒಂದು ಮನೆಗೆ ಹೋದಾಗ ಅವರು ಒಂದೊಂದು ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ ಸರ್ವರ್ ಡಿಪಾರ್ಟ್ನಲ್ಲಿ. ಒಂದು ಸರ್ವರ್ ಬರ್ತಾರೆ ಮಾಹಿತಿಯಲ್ಲಿ. ನಾವಲ್ಲಿ ತೊಗೊಂಡು ಹೋದಾಗ ಮಾಧ್ಯಮ ಮಿತ್ರರು ಅಲ್ಲಿ ಇವರು ಮೇಸ್ಟ್ರುಗಳು ಜನಗಣತಿಗೆ ಹೋದಾಗ ಪ್ರತಿಯೊಬ್ಬರಿಗೂ ತೊಂದರೆ. 1 ಗಂಟೆ ಆಗುತ್ತೆ, ಸರ್ವರ್ ಪ್ರಾಬ್ಲಮ್ ಇರುತ್ತೆ. ನಮ್ಮಲ್ಲಿ ತುಂಬ ಬಡತನ ಕುಟುಂಬದಲ್ಲಿರೋರು ನಾವು, ನಮ್ಮ ಬಂಧುಗಳೆಲ್ಲ ನಮ್ಗೆ ಬಡತನ ಕುಟುಂಬದಲ್ಲಿರೋರು ಕೆಲಸ ಕಾರ್ಯಕ್ಕೆ ಹೋಗಿರ್ತಾರೆ. ಅವರಿಗೆ ಕಾಲಾವಕಾಶ ಕೊಟ್ಟಿದ್ದಾರೆ. 17ನೇ ತಾರೀಕು ಲಾಸ್ಟ್ ಅಂತ ಕೊಟ್ಟಿದ್ದಾರೆ. ಅವರು ಟೈಮಿಂಗ್ಸ್ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಮುಂದೆ 2 ದಿನ ನಮ್ಮ ಛಲವಾದಿ ಬಂಧುಗಳ ಕಡೆಯಿಂದ ಇಡೀ ಕರ್ನಾಟಕದಲ್ಲಿ ನಮ್ಮೊಬ್ಬರಿಗೆ ಅಂತೇನಿಲ್ಲ, ಎಲ್ಲ ಜನ ಬಂಧುಗಳಿಗೂ ಕಾಲಾವಕಾಶ ಕೊಡಿ, ಮುಂದೆ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿಕೊಡಿ ನಮಗೆ ಅಂತ ಮನವಿ ಮಾಡ್ಕೊಡ್ತಾ ಇದ್ದೀವಿ. ತೊಂದರೆ ಆಗದಿದ್ದಂಗೆ ಮೊದಲಿಗೆ ಒಬ್ಬ ಮೊಬೈಲ್ ಕೊಡಬೇಕಾದ್ರೆ ಅವ್ರಿಗೆ ಏನು ಆ್ಯಪ್ ಕೊಟ್ಟಿದ್ದೀರಲ್ಲ ನೀವು, ಆ್ಯಪಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ, ಇಲ್ಲ ಸರ್ವರ್ ನಿಮ್ಗೆ ಆಪ್ಷನ್ ಬರುತ್ತಾ, ನಿಮಗೆ ಎಲ್ಲಿ ಈ ಥರ ಮಾಡಬೇಕು ಅನ್ನೋದು ಎಷ್ಟೊತ್ತು ಬರುತ್ತೆ ಅನ್ನೋದು ಮಟ್ಟು ಮಾಹಿತಿ ತಿಳ್ಕೋಬೇಕು ಅಷ್ಟಿಗೆ. ಯಾರಿಗೆ ನಮ್ಮ ಜನಗಳಿಗೆ ಹೋಗೋರಿಗೆ ಅದೊಂದು. ನೆಕ್ಸ್ಟ್ ನಮ್ಮ ಪ್ರತಿಯೊಂದು ಜನಗಳಿಗೆ ಮಾಹಿತಿ ತಿಳಿಸ್ಬೇಕು. ಪ್ರತಿಯೊಬ್ಬರು ನಮ್ಮದು ಆದಿದ್ರಾವಿಡ ಛಲವಾದಿ ಅಂತ ಬ್ರ್ಯಾಕೆಟಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡಿಸಿ ಆ ಥರ ಒಂದು ಗುಂಪಲ್ಲಿ ಕೂಡಿಸಿ ಹೇಳ್ಕೊಡ್ಬೇಕು. ನಾವು ಸಮೇತ ಮನೆಗೆ ಹೋಗ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಶಕ್ತಿ ನಮ್ಮ ತುಮಕೂರು ಜಿಲ್ಲೆಯಲ್ಲೆಲ್ಲ ನಮ್ಮಲ್ಲಿ ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬ ಜನಗಳು ಗೊತ್ತಾಗೋ ಥರ ಮಾಧ್ಯಮ ಮಿತ್ರರ ಮುಖಾಂತರ ಹೋಗಬೇಕು ಅಂತ ನಮ್ಮಲ್ಲಿ ಎಷ್ಟು ಪ್ರಚಾರ ಮಾಡೋದು ಆಗೋದಿಲ್ಲ. ಆ ಮುಖಾಂತರ ತಲುಪಬೇಕು ಅಂತೇಳಿ ನಮ್ಮದೊಂದು ಕಳಕಳಿ ಮನವಿ. ಅವರಲ್ಲಿ ಮಳೆಕಾಲ ನಾವೆಲ್ಲ ಹೋಗಿ ನಮ್ಮ ಏನು ಸರ್ಕಾರ ನೇಮಿಸಿದ BLO ಅಂತಗಳು ಬಂದಾಗ ನಮ್ಮ ಇವಾಗ ಉದಾಹರಣೆಗೆ ಒಂದು ಸೋಂಪುರ ಗ್ರಾಮ, ಈ ಸೋಂಪುರ ಗ್ರಾಮದಲ್ಲಿ ನಮ್ಮ ಛಲವಾದಿ ಬಂಧುಗಳು ನಾನು ಇದರ ಆದಿದ್ರಾವಿಡ ಜಾತಿ ಕಾಲಮಲ್ಲಿ ಉಪಜಾತಿ ಛಲವಾದಿ ಅಂತ ನೇಮ್ಸ್ ಇದು ಮಾಡಿದಾಗ ರೇಷನ್ ಕಾರ್ಡ್ ನಂಬರ್ ಹೊಡೆದಾಗ ಅಲ್ಲಿ ಬೇರೆ ಕ್ಯಾಶ್ ಬರ್ತಾ ಇದೆ. ಯಾವ್ದು ಬರ್ತಾ ಇದೆ? ಬೇರೆ ಕ್ಯಾಶ್ ಬರ್ತಾ ಇದೆ. ಎಷ್ಟೇ ಅಂತೇಳಿ ಅದು ನಮ್ಮದು ಬರ್ತಾ ಇದ್ದಾರೆ. ಇದರಲ್ಲೇ ಎಷ್ಟೇ ಅಂತೇಳಿ ಬರ್ತಾ ಇದೆ. ಇದನ್ನು ಸರ್ಕಾರ ಸರಿಪಡಿಸಬೇಕು. ಮತ್ತೆ ಸಮೀಕ್ಷೆದಾರರಿಗೆ ಸರಿಯಾಗಿ ಮಾಹಿತಿ ಇಲ್ಲ, ಸರಿಯಾಗಿ ಅವರು ಟ್ರೈನಿಂಗ್ ಕೊಟ್ಟಿಲ್ಲ. ಆದ್ರಿಂದ ಅವರು ಮೊಬೈಲ್ ತಗೊಂಡು ಸುಮ್ಮನೆ ತಡ್ಕಾಡ್ತಾ ಇದ್ದಾರೆ. ಆದ್ರಿಂದ ಇದು ನಮ್ಮ ಸರ್ಕಾರ ಇನ್ನೊಂದು ಸ್ವಲ್ಪ ದಿವಸ ಎಕ್ಸ್ಟೆಂಡ್ ಮಾಡಬೇಕು. ನಮ್ಮ ಪರಿಶಿಷ್ಟ ಜಾತಿಯವರಿಗೆ ಏನು ಅನುಕೂಲ ಮಾಡಬೇಕು ಅಂತೇಳಿ ಸರ್ಕಾರ ಒಟ್ಟಿಗೆ ಸ್ವಾಗತಾರ್ಹ. ಇದು ದಯಮಾಡಿ ಎಕ್ಸ್ಟೆಂಡ್ ಕೊಟ್ಟು ನಮ್ಮ ಪರಿಶಿಷ್ಟ ಜಾತಿಗಳಿಗೆ ಏನಿದೆ ಅವ್ರಿಗೆ ಸೌಲಭ್ಯ ಬೇಕಾದ್ರೆ ಮಾಡಿಕೊಟ್ರೆ ಸರ್ಕಾರಕ್ಕೆ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತು ಅದನ್ನು ನಾವು ಒಂದು ಮುಗಿಯವರೆಗೂ ಎಲ್ಲೋ ಇರ್ತಾರೆ, ಅವ್ರು ಇರಲ್ಲ. ಅವರು ಇವಾಗ 17 ಲಾಸ್ಟ್ ಡೇಟ್ ಅಂದರೆ ಎಲ್ಲ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಅವರು ಎಲ್ಲ ಊರಿಗೆ ಹೋಗಿರ್ತಾರೆ, ಇಲ್ಲ ಒಂದು ಕೂಲಿಗೆ ಹೋಗಿರ್ತಾರೆ. ಅವರು ನಮೂದು ಮಾಡಿಸಿದಲ್ಲ. ನಾವು 17 ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಅವ್ರನ್ನ ಇದು ಮಾಡಿಬಿಟ್ರೆ ಅವ್ನ ತಮ್ಮ ವಂಚಿತರಾಗೋಗ್ಬಿಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಮನವರಿಕೆ ಮಾಡಿಬಿಟ್ಟು ಕಾಲಮಿತಿಯನ್ನು ಒಂದು ಸ್ವಲ್ಪ ಮುಂದಕ್ಕೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರ ಕೇಳ್ಕೊಳ್ತಾ ಇದ್ದೀವಿ. ಅವ್ರು ಮನೆಯಿಂದ ಬರ್ತಾ ಇದ್ದಾರೆ. ಸರ್ವರ್ ಸಮಸ್ಯೆ ಮತ್ತು ಅವರು
ಯಾವ್ಯಾವುದೋ ಮೊಬೈಲ್ ತಗೊಂಡಿರ್ತಾರೆ ಅದನ್ನು ನೆಟ್ವರ್ಕ್ ಸಿಗಲ್ಲ, ಇಲ್ಲ ಅವು ಹ್ಯಾಂಗ್ ಆಗ್ತಾ ಇರ್ತವೆ. ಹ್ಯಾಂಗ್ ಆದಾಗ ಅದು ನಿಮ್ಗೆ ಸರ್ವರ್ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಇದಾಗೈತೆ. ಅಲ್ಲಿ ಅವ್ರಿಗೂ ನಮೂದು ಮಾಡೋಕ್ಕೆ ಅವ್ರಿಗೂ ಬೇಜಾರಾಗ್ತೈತೆ. ಮತ್ತೆ ಇಲ್ಲಿ ಜನಗಳು ಕೂಲಿ ಹೋಗ್ಬೇಕಪ್ಪ ನಾನು ಅನ್ನೋ ಒಂದು ಹಂಬಲನೂ ಇರ್ತದೆ ಅವ್ರಿಗೆ. ಅದಕ್ಕೋಸ್ಕರ ಸರಿಯಾಗಿ ಮಾಹಿತಿ ನೀಡಿ, ಸರಿಯಾಗಿ ಮಾಹಿತಿ ನೀಡಕ್ಕೂ ಜನಗಳಿಗೂ ಅವಕಾಶ ಆಗ್ತಾ ಇಲ್ಲ. ಮತ್ತೆ ಅವ್ರಿಗೂ ಏನ್ ಬಂದಿರೋ ಅವ್ರಿಗೂ ಸರಿಯಾಗಿ ಅವ್ರಿಗೆ ಮಾಹಿತಿ ಕೊಟ್ಟಿಲ್ಲ ಅವ್ರಿಗೆ. ದೂರಲ್ಲಿ ಕೆಲಸ ಆಗಲಿಲ್ಲ ಅಂದ್ರೆ ಜನ ಮುಂದಕ್ಕೆ ಹೊರಟೋಗ್ಬಿಡ್ತಾರೆ. ಅದಕ್ಕೋಸ್ಕರ ಅದನ್ನ ಇದು ಮಾಡಿಬಿಟ್ಟು ತಾವು ಸರ್ಕಾರ ಸಮೀಕ್ಷೆಯ ವಿಸ್ತರಣೆ ಬಗ್ಗೆ ಈ ದಿನ ಛಲವಾದಿ ಮಹಾಸಭಾ ಕೊರಟಗೆರೆ ತಾಲೂಕಿನಿಂದ ಹಮ್ಮಿಕೊಳ್ಳಲಾಗಿದ್ದು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾದ ನಾಗಮೋಹನ್ ದಾಸ್ ರವರ ತೀರ್ಪಿನಂತೆ ಈಗಾಗಲೇ ಕರ್ನಾಟಕ ಸರ್ಕಾರವು ಒಳ ಮೀಸಲಾತಿ ಜಾತಿ ಗಣತಿ ಕಾರ್ಯಾಚರಣೆ ನಡೆಸುತ್ತಿದ್ದು, ಛಲವಾದಿ ಮಹಾಸಭಾ ವತಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ. ಗೌರವಾನ್ವಿತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ರವರ ಏಕಸದಸ್ಯ ಸದಸ್ಯ ಆಯೋಗದ ಸದರಿ ಪರಿಶಿಷ್ಟ ಜಾತಿಯಲ್ಲಿ ಬರುವ 101 ಜಾತಿ ಒಳ ಮೀಸಲಾತಿ ಹಂಚಿಕೆ ವಿಚಾರವಾಗಿ ಕರ್ನಾಟಕದ ಸರ್ಕಾರ ಕಾಲಾವಧಿ ನೀಡಿದ್ದು, ಈ ಕಾಲಾವಧಿ ಅನುಗುಣವಾಗಿ ಸಮೀಕ್ಷೆದಾರರು ಅತಿ ವೇಗವಾಗಿ ಸಮೀಕ್ಷೆ ಮಾಡುತ್ತಿದ್ದಾರೆ. ಆದರೆ ಸಮೀಕ್ಷೆ ವೇಳೆಯಲ್ಲಿ ಅನೇಕ ವ್ಯತ್ಯಾಸಗಳು ಕಂಡುಬಂದಿದ್ದು ಹಾಗೂ ಸಮೀಕ್ಷೆದಾರರ ಸರಿಯಾದ ಮೊಬೈಲ್ ಬಳಕೆ ಇಲ್ಲದ ಕಾರಣ ಅತಿ ರೀತಿಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಆಗುತ್ತಿಲ್ಲ. ಸರ್ಕಾರದ ಸಲುವಾಗಿ ದೃಢೀಕರಿಸಲು ಸಾಧ್ಯವಾಗುತ್ತಿಲ್ಲ. ಜಾತಿ ಗಣತಿಯ ಅಂಶಗಳ ತಲೆ ಹಾಕುವ ನಿಟ್ಟಿನಲ್ಲಿ ಸರ್ಕಾರವು ವಿಫಲವಾಗುತ್ತಿದೆ. ಸಮೀಕ್ಷೆ ಸಂದರ್ಭದಲ್ಲಿ ಉಪಜಾತಿ ಕಾಲಂನಲ್ಲಿ ಸದರಿ ಜಾತಿಯನ್ನು ನಮೂದಿಸಿದಾಗ ಬೇರೆ ಜಾತಿಯ ಹೆಸರು ಬರುತ್ತಿದೆ. ಸದರಿ ತಪ್ಪನ್ನು ಸರ್ಕಾರ ಸರಿಪಡಿಸಿಕೊಳ್ಳಬೇಕು. 101 ಜಾತಿಯವರಿಗೂ ಸರಿಯಾದ ಅಂಕಿಅಂಶಗಳು ಸಿಗುತ್ತಿಲ್ಲ. ಆದ ಕಾರಣ ಕೊರಟಗೆರೆ ತಾಲೂಕು ಛಲವಾದಿ ಮಹಾಸಭಾ ವತಿಯಿಂದ ಮನೆ ಒಳ ಮೀಸಲಾತಿ ಗಣತಿ ಸಮೀಕ್ಷೆಯನ್ನು ಕಾಲಾವಧಿಯನ್ನು ಕೆಲ ದಿನಗಳ ವಿಸ್ತರಿಸಬೇಕಾಗಿ ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮನವಿ ಕೋರುತ್ತೇವೆ.